ಬೆಂಗಳೂರಿನಿಂದ ಶೃಂಗೇರಿಗೆ ಹೋಗ್ತಾ ಇದ್ದಂಥ ಕೆಎಸ್ಆರ್ಟಿಸಿ ಬಸ್ ಮೂರುಗದ್ದೆ ಮತ್ತು ಜಲದುರ್ಗದ ನಡುವೆ ಜೈಪುರ ಬಳಿ ನಿಯಂತ್ರಣ ತಪ್ಪಿ ಮನೆಯ ಮೇಲೆ ಉರುಳಿ ಬಿದ್ದಿದೆ. ಈ ಘಟನೆಯಲ್ಲಿ 30 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಡಿಪೋಗೆ ಸೇರಿದ ಬಸ್ನಲ್ಲಿ 45 ಪ್ರಯಾಣಿಕರಿದ್ದರು. ಪುಟ್ಟಪ್ಪ ಪೂಜಾರಿ ಎಂಬುವರ ಮನೆಯ ಮೇಲೆ ಬಸ್ ಉರುಳಿ ಬಿದ್ದಿದೆ. ಗಾಯಗೊಂಡ 10 ಮಂದಿಯನ್ನು ಜೈಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕ ವೆಂಕಪ್ಪ ಸೇರಿದಂತೆ ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಸ್ ಡಿಕ್ಕಿ ಹೊಡೆದ ಮನೆಯ ನಿವಾಸಿ ಶಾಂತ ಕೂಡ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸೋಕೆ ಸ್ಥಳೀಯ ನಿವಾಸಿಗಳು ಸಹಾಯ ಮಾಡಿದರು. ಅಪಘಾತಕ್ಕೆ ಅತಿ ವೇಗವೇ ಕಾರಣ ಅಂತ ಸ್ಥಳೀಯರು ಹೇಳಿದ್ದಾರೆ. ಬಸ್ಸು ತುಂಬ ಹಳೆಯದಾಗಿದ್ದು ಸರಿಯಾಗಿ ಕಾರ್ಯನಿರ್ವಹಿಸದೆ ಇರೋದು ಸಹ ಕಾರಣ ಆಗಿರಬಹುದು ಅಂತ ಸ್ಥಳೀಯರು ಹೇಳಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮನೆಯ ಮೇಲೆ ಬಸ್ ಹೋಗಿದೆ ಅಂಥೇಳಿ. ಮನೆಯ ಮೇಲೆ ಹೇಗಪ್ಪ ಬಸ್ ಹೋಗಕ್ಕೆ ಸಾಧ್ಯ ಅಂಥೇಳಿ ಮಲೆನಾಡಿಗರು ಅಲ್ಲದೇ ಇರೋರಿಗೆ ಆಶ್ಚರ್ಯ ಆಗ್ಬೋದು, ಮನೆ ಮೇಲೆ ಬಸ್ ಹೋಗಿದೆಯಲ್ಲ ಅಂತ. ಆದರೆ ಮಲೆನಾಡಿನಲ್ಲಿ ರಸ್ತೆಗಳು ಹೀಗೇ ಇರುತ್ತೆ. ರಸ್ತೆಯ ಪಕ್ಕದಲ್ಲೇ ತಗ್ಗಿನ ಭಾಗದಲ್ಲಿ ತೋಟಗಳು ಮನೆಗಳಿರ್ತವೆ, ರಸ್ತೆಗಳು ಎತ್ತರ ಜಾಗದಲ್ಲಿರ್ತವೆ. ಕೆಲವೊಂದು ಸರಿ ಮನೆಗಳು ಎತ್ತರದಲ್ಲಿರ್ತವೆ, ರಸ್ತೆ ತಗ್ಗಲಿರುತ್ತೆ. ಇಂಥದ್ದು ಮಲೆನಾಡಿನಲ್ಲಿ ಉಬ್ಬು ತಗ್ಗುಗಳಿರ್ತಕ್ಕಂಥ ರಸ್ತೆಗಳು ಮತ್ತು ಇಡೀ ಊರೇ ಈ ರೀತಿ ತಗ್ಗಿನಲ್ಲಿ ಎತ್ತರದ ಭಾಗದಲ್ಲಿ ಮನೆಗಳು ನಿರ್ಮಾಣ ಆಗಿರುತ್ತೆ ಮತ್ತು ಒಂಟಿ ಮನೆಗಳು ಸಹ ಜಾಸ್ತಿ. ಈ ರೀತಿಯ ಒಂದು ಮನೆ ಇದು ಶೃಂಗೇರಿ ಸಮೀಪದಲ್ಲಿರ್ತಕ್ಕಂಥ ಮನೆ. ಮೂರುಗದ್ದೆ ಮತ್ತು ಜಲದುರ್ಗದ ನಡುವೆ ಇದ್ದಂಥ ಒಂದು ಮನೆ, ತೋಟದ ಪಕ್ಕದಲ್ಲೇ ಇರತಕ್ಕಂಥ ಒಂದು ಮನೆ. ಆದರೆ ಬಸ್ಸು ವೇಗವಾಗಿ ಬಂದಿದೆ, ಬಹುಶಃ ಅಲ್ಲಿ ಒಂದು ತಿರುವಿದೆ, ಚಾಲಕನಿಗೆ ಸಾಧ್ಯ ಆಯಿತೋ ಇಲ್ವೋ, ಆ ಬಸ್ಸು ನೇರವಾಗಿ ಆ ಮನೆಯ ಮೇಲೆ ಉರುಳು ಬಿದ್ದಿದೆ. ಈ ಘಟನೆಯಲ್ಲಿ 10 ಮಂದಿ ಗಾಯಗೊಂಡಿದ್ದಾರೆ. ಜೊತೆಗೆ ಚಾಲಕ ವೆಂಕಪ್ಪ ಸಹ. ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಮತ್ತು ಆ ಮನೆಯಲ್ಲಿದ್ದಂಥ ನಿವಾಸಿ ಶಾಂತ ಅವರು ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸೋಕ್ಕೆ ಸ್ಥಳೀಯರು ಸಹಾಯ ಮಾಡಿದ್ದಾರೆ. ಮತ್ತು ಈ ಬಸ್ಸು ವೇಗವಾಗಿ ಬರ್ತಿತ್ತು ಅಂತ ಒಂದು ಕಾರಣವನ್ನು ಸ್ಥಳೀಯರು ಹೇಳ್ತಾ ಇದ್ರೆ, ಮತ್ತು ಬಸ್ ಸುಸ್ಥಿತಿಯಲ್ಲಿದ್ದಿಲ್ಲ ಅನ್ನುವಂಥ ಮಾತನ್ನು ಸಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮಲೆನಾಡಿನಲ್ಲಿ ಹೀಗೆ ಈ ಘಾಟಿ ರಸ್ತೆಗಳು ಮತ್ತು ತಿರುವಿನ ರಸ್ತೆಗಳು ಇರ್ತಕ್ಕಂಥ ರಸ್ತೆಯಲ್ಲಿ ಓಡಾಡಬೇಕು ಅಂತಂದರೆ ವಾಹನ ಸುಸ್ಥಿತಿಯಲ್ಲಿ ಇರಬೇಕಾದ್ದು ಅತ್ಯಂತ ಅಗತ್ಯ. ಈ ಕುರಿತಂತೆ ಸಾರಿಗೆ ಸಂಸ್ಥೆ ಗಮನ ಹರಿಸಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಆಗಿದೆ.